ಮಂಗಳಾಚರಣೆಯ ವಿಷಯದಲ್ಲಿ ಪ್ರಮುಖವಾಗಿ ಮಂಗಳವನ್ನು ಮಾಡ್ತಾ ಇದ್ದಾರೆ. ಮಂಗಳ ಮಾಡೋದು ಅಂದರೆ ಏನು? ಮಂಗಳ ಯಾವುದಕ್ಕಂತಾರೆ? ಮಂಗಲ್ ಕಿಸ್ಕೋ कहना ಅಂದರೆ ಯಾವುದರಿಂದ ಶುಭ ಮತ್ತು ಶುದ್ಧ ಪರಿಣಾಮಗಳಾಗುತ್ತೆ ಅದಕ್ಕೆ ಮಂಗಲ ಅಂತ ಕರೀತಾರೆ. ಮಂಗಲ್ ಕಿಸ್ಕೋ कहना. ಮನೆಗೆ ಯಾವುದಾದ್ರೂ ಹೊಸ ವಸ್ತು ತೊಗೊಂಬಂದರೆ ಪೂಜೆ ಮಾಡ್ತಾನೆ, ಮಂಗಳ ಮಾಡ್ತಾನೆ. ಮಂಗಳ ಏನು ಮಾಡ್ತಾನೆ? ಪೂಜೆ ಮಾಡ್ತಾನೆ. पूजे ಮಾಡೋದ್ರಿಂದ ಏನಾಗುತ್ತೆ? इसको ऐसा लगता है कि मंगल हो जाएगा, मतलब वो वस्तु बदल जाएगी. तो जिनवाणी क्या कहती है कि वस्तु नहीं बदलने वाली, वस्तु ಬದಲಾಗೋದಿಲ್ಲ. ಏನು ಬದಲಾಗುತ್ತೆ ಮಂಗಳ ಅಂದರೆ? कि ನೀನು ಬದಲಾದರೆ ಮಂಗಳ ಆಗುತ್ತೆ, ನೀನೇ ಬದಲಾಗೋದಿಲ್ಲ ಅಂದರೆ ಮಂಗಳ ಆಗೋದಿಲ್ಲ. ವಸ್ತು कैसे बदल जाएगी? ವಸ್ತು ಅಂತೂ ಅನಾದಿಯಿಂದ ಹೇಗಿದೆ ಹಾಗಿದೆ. ಗಾಡಿ हो घोड़ा हो वो थोड़ी बदलने वाला. ಯಾವುದು ಬದಲಾಗುತ್ತೆ? ಜೀವ ಬದಲಾಗುತ್ತೆ. ಆ ಜೀವ ಹೆಂಗೆ ಬದಲಾಗುತ್ತೆ, ಯಾವ ರೀತಿ ಬದಲಾಗುತ್ತೆ ಅದನ್ನು ಮಂಗಳಾಚರಣೆಯಲ್ಲಿ ಹೇಳ್ತಾ ಇದ್ದಾರೆ. ಈ ಮಂಗಳ ಏನು ಮಾಡ್ತಿದ್ದಾರೆ? ತಸ್ಮೈ ಸಂಜ್ಞಾನ ರೂಪಾಯ ನಮೋಸ್ತು ಪರಮಾತ್ಮನೇ. ಈ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ ನಮಸ್ಕಾರ ಮಾಡ್ತಿದ್ದಾರೆ? ಕಿ ಮಂಗಳ ಆಗಲಿಕ್ಕೆ. ಕಿ ಮಂಗಳ ಹೇಗಾಗುತ್ತೆ? ಕಿ ಪರಮಾತ್ಮನನ್ನು ನೆನೆಸಿದ್ರೆ, ಸ್ಮರಣೆ ಮಾಡಿದ್ರೆ कि ನಿನ್ನ ಭಾವಗಳು ವಿಶುದ್ಧವಾಗುತ್ತೆ. तेरे परिणाम विशुद्ध होते हैं और उस वजह से मंगल होगा. कि मंगल कैसे होगा? कि ಪರಿಣಾಮಗಳಲ್ಲಿ ವಿಶುದ್ಧಿ ಆದ್ದರಿಂದ ಬಂಧ, ಕರ್ಮಬಂಧ ಕೂಡ ಶುಭ ಆಗುತ್ತೆ. ವಿಶುದ್ಧ ಪರಿಣಾಮಗಳು ಬಂದರೆ ಕರ್ಮಗಳ ನಾಶ ಆಗುತ್ತೆ. ಎರಡು ಶುಭನೇ ಇದೆಯಲ್ಲ, ಎರಡೂ ಮಂಗಳ ಇದೆ. या तो शुभ का बंद होगा या कर्म का नाश होगा. तो ಎರಡು ಮಂಗಳ ಇದೆ. ಈ ರೀತಿ ಮಂಗಳ ಆಗುತ್ತೆ. ಮಂಗಳ ಹೇಗಾಗುತ್ತೆ? ಯಾವ ಪರಮಾತ್ಮನ ಸ್ಮರಣೆ ಇದೆ ಅದರಿಂದ ಮಂಗಳ ಆಗುತ್ತೆ. ಸಮಂತಭದ್ರ ಸ್ವಾಮಿ ಏನು ಹೇಳ್ತಾರೆ? ಕಿ ಅರ್ಹಂತರನ್ನು ನೆನೆಯೋದ್ರಿಂದ ಮಾತ್ರ, ಅವರ ಗುಣಸ್ಮರಣೆಯಿಂದ ಮಾತ್ರ ಏನ ಬಹುಳವಾದ ಯಾವ ಪಾಪಿ ಜೀವ ಇದೆ ಅದು ಪವಿತ್ರವಾಗುತ್ತೆ. तो प्रभु पतित पावन मैं अपावन. तो पतित पावन कैसे हो गए भगवान? तो कहते वो आके तुमको साफ नहीं करने वाले. तो पतित पावन कैसे हो गए? कहते ಅವರನ್ನು ನೆನೆಯೋದ್ರಿಂದ ನೀನು ಪವಿತ್ರ ಆಗ್ತೀಯ ಆಟೋಮೆಟಿಕ್. ಅದಕ್ಕೇನಂತಾರೆ ಮಂಗಳ. ಹಾಗಾಗಿ ಪರಮಾತ್ಮನನ್ನು ನೆನೀತಾ ಇದ್ದಾರೆ. ಯಾವ ಪರಮಾತ್ಮನ? आदिनाथ से लेकर महावीर स्वामी तक ಯಾವ ಪರಮಾತ್ಮನನ್ನು ನೆನೀತಾ ಇದ್ದಾರೆ? ಯಾರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ? तस्मै संज्ञान रूपाय. जो ज्ञान स्वरूपी परमात्मा है उसको नमस्कार करते हैं. तो ज्ञान स्वरूपी परमात्मा कौन? आदिनाथ भगवंत अथवा महावीर भगवंत? कौन? ಯಾರನ್ನು ನೆನೀತಾ ಇದ್ದಾರೆ? सब जितने भगवान हुए आज तक सब. ಯಾಕಂದರೆ ಎಲ್ಲ ಭಗವಂತರು ಜ್ಞಾನ ಸ್ವರೂಪ ಇದ್ದಾರೆ. ಶ್ಲೋಕ ಇದೆಯಲ್ಲ, ಅರ್ಥ ಏನು? ಅರ್ಥ ಸರಳವಾಗಿ ನಾವು ನೋಡೋಣ ಮೊದಲು. ಯಸ್ಯ ಸ್ವಯಂ ಸ್ವಭಾವಾಪ್ತಿ. ಯಸ್ಯ ಅಂದರೆ ಯಾರಿಗೆ ಏನಾಗಿದೆ? ಸ್ವಭಾವ ಆಪ್ತಿ. ಸ್ವಭಾವ ಆಪ್ತಿ. ಸ್ವಭಾವ
ಸ್ವಭಾವ, ಸ್ವಭಾವ. ಸ್ವ ಅಂದರೆ ನನ್ನದು, ಭಾವ ಅಂದರೆ भाव का मतलब होता है गुण. भाव ಅಂದರೆ ಗುಣ. तो ಸ್ವಭಾವ ಅಂದರೆ ಸೆಲ್ಫ್ ಪ್ರಾಪರ್ಟಿ, ತನ್ನ ಗುಣಗಳು. तो ಯಾರಿಗೆ ತನ್ನ ಗುಣಗಳ ಪ್ರಾಪ್ತಿಯಾಗಿದೆ, ಹೆಂಗೆ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾರೆ ಸ್ವಯಂ. ನಂದು ಎಲ್ಲಾದರೂ ಪ್ರಾಪರ್ಟಿ ಇದ್ದರೆ, ಅದು ಪ್ರಾಪರ್ಟಿ ಪೇಪರ್ ಎಲ್ಲಾದರೂ ಕಳೆದೋಗಿ ಆಮೇಲೆ ಸಿಕ್ಕಿಬಿಟ್ರೆ ಏನಾಗುತ್ತೆ? ಏನು ಹೊಸ ಪ್ರಾಪರ್ಟಿ ಲಾಭ ಆಯ್ತಲ್ಲ ನಿಂಗೆ ಅಂತೀವೋ, ಅಥವಾ ಹಂಗಂದ್ರೆ ವ್ಯಕ್ತಿ ಏನು ಹೇಳ್ತಾನೆ, ಇದೇನು ಹೊಸದು ಸಿಕ್ಕಿಲ್ಲ ನನಗೆ, ನಂದೇ ಇತ್ತು, ನಂದೇ ಪ್ರಾಪರ್ಟಿ ಇದೆ, ನೀನೇನು ತಂದು ಕೊಟ್ಟಿಲ್ಲ ನನಗೆ, ಪೇಪರ್ ಕಳೆದೋಗಿತ್ತು ಹುಡುಕೊಟ್ಟಿದ್ಯಾ ಅಷ್ಟೇ. ಆಚಾರ್ಯ ಸ್ವಯಂ ಸ್ವಭಾವ ಆಪ್ತಿ, ಸ್ವಭಾವದ ಪ್ರಾಪ್ತಿ ಆಗ್ತಿದೆಯಲ್ಲ. ಸ್ವಭಾವಂತೂ ಸ್ವಭಾವ, ನನ್ನ ಗುಣಗಳ ಪ್ರಾಪ್ತಿ ನನಗಾಗ್ತಿದೆ. ನನ್ನ ಗುಣಗಳ ಪ್ರಾಪ್ತಿ ನಂಗೆ ಹೆಂಗಾಗುತ್ತೆ? ಸ್ವಯಂ ತನ್ನಿಂದ ತಾನೇ ಆಗುತ್ತೆ. ಏನಾದರೂ ಕಾರಣ ಬೇಕಲ್ಲ, ಯಾರಾದರೂ ಹುಡುಕೊಡ್ಬೇಕಲ್ಲ. ಹೇಳ್ತಾರೆ ಕೃತ್ಸ್ನ ಕರ್ಮಣ ಅಭಾವೇ. ಯಾವ ದುಷ್ಟ ಕರ್ಮಗಳಿದೆ ಅವುಗಳ ಅಭಾವದಿಂದ ಪ್ರಾಪ್ತಿಯಾಗುತ್ತೆ. ಆಮೇಲೆ ಹೇಳ್ತಾರೆ ತಸ್ಮೈ ಅವರಿಗೆ, ಯಾರಿಗೆ? ಯಾರದ್ದು ದುಷ್ಟ ಕರ್ಮಗಳ ನಾಶ ಆಗಿದೆ, ಯಾರಿಗೆ ಸ್ವಭಾವದ ಪ್ರಾಪ್ತಿಯಾಗಿದೆ ಅವರಿಗೆ. ಹೆಂಗಿದ್ದಾರೆ ಅವರು? ಈ ಸಂಜ್ಞಾನ ರೂಪಾಯ, ಸಂಜ್ಞಾನ ಸಮ್ಯಜ್ಞಾನ ರೂಪಿಯಾದಂತಹ ಆ ಪರಮಾತ್ಮನಿಗೆ ನಮಸ್ಕಾರ. ಸಮ್ಯಜ್ಞಾನ ಸ್ವರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಮತ್ತು ಆ ಪರಮಾತ್ಮ ಹೆಂಗಾಗಿದ್ದಾರೆ? ತನ್ನಿಂದ ತಾನೇ ಆಗಿದ್ದಾರೆ. तो मार्ग बहुत सुलभ हो गया ना. क्यों? क्योंकि कुछ नहीं करना अभी. तो कैसे मिलेगा मोक्ष? कि अपने आप मिलेगा. स्वभाव की प्राप्ति कैसी होगी? कि अपने आप होगी. तो क्या करना? कि कुछ नहीं करना. ಇನ್ನು ನಾವು ಎರಡು ಅರ್ಥವನ್ನು ನೋಡೋದು. ಒಂದು ಸ್ವಯಂ ಸ್ವಭಾವಾಪ್ತಿ, ಇನ್ನೊಂದು ಕೃತ್ಸ್ನ ಕರ್ಮಣ ಅಭಾವೆ. ಎರಡು ಶಬ್द ಇದೆ, दिखाई देते, दो शब्द है ना. तो स्वयं स्वभाव की प्राप्ति होती है और कर्म का अभाव होने पर. अच्छा, अभी ಎರಡು ವಾಕ್ಯಗಳನ್ನು ಹೇಳ್ತೀನಿ ನಾನು. ಯಾವುದು ಸರಿ ಇದೆ ಹೇಳೋದು. ಮೊದಲನೇ ವಾಕ್ಯ ಏನು? ಕರ್ಮಗಳ ಅಭಾವ ಆದಮೇಲೆ ಸ್ವಭಾವದ ಪ್ರಾಪ್ತಿ ಆಯಿತು, ಒಂದು. ಇನ್ನು ಎರಡನೇದು, ಈ ಸ್ವಭಾವದ ಪ್ರಾಪ್ತಿ ಆದಮೇಲೆ ಕರ್ಮಗಳ ಅಭಾವ ಆಯಿತು. ಸಮझ में आ रहा है? ಇವೆರಡರಲ್ಲಿ ಯಾವುದು ಸರಿ? दोबारा बोलो. कर्म का नाश होने पर स्वभाव की प्राप्ति हुई और स्वभाव की प्राप्ति होने पर कर्म का नाश हुआ. ಸ್ವಭಾವದ ಪ್ರಾಪ್ತಿ ಆದ್ಮೇಲೆ बोलो. कौन सा पहले होगा? स्वभाव की प्राप्ति या कर्म का नाश? स्वभाव की प्राप्ति होगी तभी तो कर्म का नाश होगा. हाँ, तो कर्म का नाश नहीं होगा तब भी स्वभाव की प्राप्ति नहीं होगी. कैसे होगा? तो कहते हैं इन दोनों में समय का भेद नहीं है. बोलो, समय का भेद नहीं है. वो तो समझाने के लिए कहना पड़ता है कि कर्म का अभाव होने पर स्वभाव की प्राप्ति हुई. मैंने कल उदाहरण दिया था ना, ಶುಭ್ರವಾದ ಬಟ್ಟೆ ಮೇಲೆ ಕಲೆ ಬಿತ್ತು. तो ಕಲೆಯನ್ನು ನಾವು ಅದನ್ನು ವಾಶ್ ಮಾಡ್ತೀವಿ. ವಾಶ್ ಮಾಡಿದಾಗ ಅದು ಮತ್ತೆ ಶುಭ್ರ ಆಗುತ್ತೆ. तो ಯಾವಾಗ ಶುಭ್ರ ಆಯ್ತು? ಅದು ಕಲೆ ಹೋದ ಮೇಲೆ ಶುಭ್ರ ಆಯಿತು, ಶುಭ್ರ ಹೋದಾಗ ಕಲೆ ಹೋಯಿತು.
इसमें समय ಭೇದ ಥೋಡಿ है, ಸಮಯದ ಭೇದ ಇಲ್ಲ ಇದರಲ್ಲಿ, ಒಂದೇ ಸಮಯದಲ್ಲಿ ಆಗುತ್ತೆ. ಯಾವಾಗ ಕಲೆ ಹೋಗುತ್ತೆ ಆವಾಗಲೇ ಬಟ್ಟೆ ಶುಭ್ರ ಆಗುತ್ತೆ. ಹಾಗೆ ಯಾವಾಗ ಕರ್ಮನಾಶ ಆಗುತ್ತೆ ಆಗಲೇ ಆತ್ಮನ ಸ್ವಭಾವದ ಪ್ರಾಪ್ತಿಯಾಗುತ್ತೆ. ಅಥವಾ ಆತ್ಮನ ಸ್ವಭಾವದ ಪ್ರಾಪ್ತಿ ಯಾವಾಗ ಆಗುತ್ತೆ ಆಗಲೇ ಕರ್ಮದ ನಾಶ ಆಗುತ್ತೆ. ಏಕ ಸಮಯ में होता है. ಮೊದಲನೇ ವಿಚಾರ. ಎರಡನೇ ವಿಚಾರ ಏನು ಹೇಳ್ತಾರೆ, ಸ್ವಭಾವ ಸ್ವಯಂ ತನ್ನಿಂದ ತಾನೇ ಪ್ರಗಟ ಆಗುತ್ತೆ. तो ತನ್ನಿಂದ ತಾನೇ ಪ್ರಗಟ ಆಗುತ್ತೆ ಇದರ ಅರ್ಥ ಏನು, कुछ करना नहीं पड़ेगा, ಏನು ಮಾಡೋದು ಬೇಕಾಗಿಲ್ವೇನೋ, ಹಾಗಾದರೆ ತುಂಬ ಸರಳ ಆಗೋಯ್ತು, कुछ नहीं करना, ये अर्थ नहीं है. अर्थ ಏನಿದೆ ಹಾಗಾದರೆ कि स्वयं ಅಂದರೆ स्वभाव कि पुरुषार्थ दो तरीके के होते हैं. ಪುರುಷಾರ್ಥ ಇದೆಯಲ್ಲ ಎರಡು ಪ್ರಕಾರದ್ದಿರುತ್ತೆ. ಪುರುಷಾರ್ಥ ಅಂದರೆ ಏನು, ಪುರುಷಾರ್ಥ ಅಂದರೆ ಏನು, ಪುರುಷಾರ್ಥ ಸಿದ್ಧಿ ಉಪಾಯದಲ್ಲಿ ಮೊದಲೇ ಇದರಲ್ಲಿ ಏನು ಹೇಳ್ತಾರೆ ಆಚಾರ್ಯರು, ಅಸ್ತಿ ಪುರುಷಶ್ಚಿದಾತ್ಮ. ಪುರುಷ ಯಾರು कि ಅಸ್ತಿ ಪುರುಷಃ ಚಿದ್ ಆತ್ಮ, ಚೈತನ್ಯ ಸ್ವರೂಪಿ ಆತ್ಮನಿಗೆ ಪುರುಷ ಅಂತ ಕರೀತಾರೆ. और अर्थ, अर्थ ಅಂದರೆ ಪ್ರಯೋಜನ, प्रयोजन अंदर उद्देश्य. तो पुरुष का जो प्रयोजन है, और पुरुष माने कौन, चैतन्य स्वरूपी आत्मा. तो आ ಆತ್ಮನ ಯಾವ ಪ್ರಯೋಜನ ಇದೆ, ಅವನ ಯಾವ ಉದ್ದೇಶ ಇದೆ, ಅದಕ್ಕೆ ಪುರುಷಾರ್ಥ ಅಂತ ಕರೀತಾರೆ. तो ಪುರುಷಾರ್ಥ ಎರಡು ಪ್ರಕಾರದ್ದು. ಯಾವುದ್ಯಾವುದು, ಒಂದು ಪರದ್ರವ್ಯದಲ್ಲಿ ಮಾಡೋ ಪುರುಷಾರ್ಥ, ಒಂದು ಸ್ವದ್ರವ್ಯದಲ್ಲಿ ಮಾಡೋ ಪುರುಷಾರ್ಥ. अब बोलो, आचार्य कहते हैं कि ಸ್ವದ್ರವ್ಯದಲ್ಲಿ ಪುರುಷಾರ್ಥ ಏನಿದೆಯಲ್ಲ ಅದು ಭಾರಿ ದೊಡ್ಡ ಪುರುಷಾರ್ಥ ಅಲ್ಲ. ಅಜ್ಞಾನಿಗೆ ಏನನ್ಸುತ್ತೆ, ಪರದ್ರವ್ಯದಲ್ಲಿ ಏನು ಪುರುಷಾರ್ಥ ಇವನು ಮಾಡ್ತಾನಲ್ಲ ಅದು ಪುರುಷಾರ್ಥ ಅನಿಸುತ್ತೆ ಅವನಿಗೆ. ಸ್ವದ್ರವ್ಯದಲ್ಲಿ ಏನು ಮಾಡ್ತಾನೆ ಅದು ಪುರುಷಾರ್ಥ ಅನಿಸೋದಿಲ್ಲ. ಅಭಿ बोलो, किसी को बोलो कि धर्म करो, तो उसको ठीक है कुछ तो करेंगे ऐसा लगता है, और उसको बोलो धर्म समझो, तब उसको शुरू हो जा, समझो, अब क्या समझूंगा मैं, कुछ करने के लिए तो बोलो तो करूँगा, समझने के लिए बोलेगे तो क्या समझूंगा मैं. तो ಆಚಾರ್ಯ ಏನು ಹೇಳ್ತಿದ್ದಾರೆ, ಯಾವ ಸ್ವಪುರುಷಾರ್ಥ ಇದೆಯಲ್ಲ ಅದಕ್ಕೆ ಪುರುಷಾರ್ಥ ಅಂತ ಕರೆಯೋದಿಲ್ಲ, ಅದು ಸ್ವಾಭಾವಿಕ ಇದೆ, ಸ್ವಾಭಾವಿಕ ಇದೆ. ನೀರಿನ ಸ್ವಭಾವ ಶೀತಲ ಇದೆ. तो ಏನು ಮಾಡಿದ್ರೆ ಶೀತಲ ಆಗುತ್ತೆ ಅದು, क्या करना पड़ेगा ठंडा करने के लिए पानी को, कुछ नहीं करना पड़ेगा, वो तो स्वयं ठंडा है. बोलो, तो उसको पुरुषार्थ थोड़ी बोलेंगे कि पानी ने बहुत पुरुषार्थ करके अपने ठंडे स्वभाव को कायम रखा हुआ है, ऐसे नहीं बोलेंगे. ಯಾಕಂದರೆ ಅದು ಸ್ವಭಾವ ಇದೆ, ಅದಕ್ಕೆ ಪುರುಷಾರ್ಥ ಅನ್ನೋದಿಲ್ಲ. ಆದರೆ ಏನಾದರೂ ಮಾಡಬೇಕಲ್ಲ. ಹಾಗೆ ಆತ್ಮನಿಗೆ ಹೇಳ್ತಾರೆ ಸ್ವಭಾವ ಪುರುಷಾರ್ಥ. ಸ್ವಭಾವ ಪುರುಷಾರ್ಥ ಯಾವುದು, ಆತ್ಮ ತನ್ನಲ್ಲಿರೋದಕ್ಕೆ, ಆತ್ಮ ತನ್ನ ಸ್ವಭಾವದಲ್ಲಿ ಇರೋದಕ್ಕೆ ಪುರುಷಾರ್ಥ ಅಂತ ಕರೀತಾರೆ. ಯಾಕೆ, ಯಾಕಂದರೆ ಆತ್ಮ ಆತ್ಮನ ಸ್ವಭಾವದಲ್ಲಿರೋದೇ ಆತ್ಮನ ಸ್ವಭಾವ ಇದೆ. ಜೀವ ತನ್ನಲ್ಲಿ ತಾನಿರೋದೇ ಜೀವಿಯ ಸ್ವಭಾವ ಇದೆ, है ना. जीव का स्वभाव क्या है, जीव अपने स्वभाव में रहे, यही उसका स्वभाव है. जब स्वभावी ये है तो उसको पुरुषार्थ क्या बोलेंगे, तो आचार्य ने कहा स्वयं. तो स्वयं का मतलब क्या हुआ, आत्मा आत्मा में रहे, ये स्वयं. तब क्या होगा कि तब पुद्गल में जो जो होना होगा तो हो जाएगा, कर्म नाश हो जाएंगे, शरीर चला जाएगा, राग द्वेष चले जाएंगे, जो कुछ होना होगा हो जाएगा.
जीव ಏನ್ ಮಾಡೋದಿದೆ कि जीव को कुछ नहीं करना, तो कुछ नहीं करने का मतलब स्वभाव में रहना, कि ಸ್ವಭಾವದಲ್ಲಿ ಇರೋದೇ ವಾಸ್ತವಿಕವಾದ ಪುರುಷಾರ್ಥ ಇದೆ. ಆದರೆ ಇವನಿಗೆ ಅನಾದಿ ಕಾಲದ ಅಹಂಕಾರ ಇದೆಯಲ್ಲ, वो कहाँ जाएगा? ಇವತ್ತಿಂದಿಲ್ಲ, ಇವನಿಗೆ ಅನಾದಿ ಅಹಂಕಾರ ಇದೆ. ಯಾವುದ್ರ ಮೇಲೆ? ಶರೀರ, ತನ್ನ ಪ್ರಾಪ್ತ ಪರ್ಯಾಯದ ಮೇಲೆ ಮಹಾಘೋರ ಅಹಂಕಾರ ಇದೆ ಅವನಿಗೆ. ನಾನೇನಾದರೂ ಮಾಡದೇ ಇದ್ರೆ ಹೆಂಗೆ, कुछ उठापटक करूंगा तब तो कुछ होगा, कुछ तो करना. क्यों? क्योंकि अहंकार का पोषण भी तो करना है इसको. ಆಚಾರ್ಯ ಏನು ಹೇಳ್ತಾರೆ, ಯಾವುದು ಇವನಿಗೋಸ್ಕರ ಅನಾದಿಯಿಂದ ಲಭ್ಯ ಇದೆ ಅದಕ್ಕೋಸ್ಕರ ಇವನು ಲಭ್ಯ ಇಲ್ಲ. जो वस्तु अनादि काल से उपलब्ध है इसके लिए, उसके लिए ये स्वयं उपलब्ध नहीं है. और जो वस्तु इसके लिए है ही नहीं, उसके लिए अनादि से उपलब्ध है. ಅರ್ಥ ಆಗ್ತಿದೆ? ಆತ್ಮನ ಸ್ವಭಾವ ಅನಾದಿಯಿಂದ ಲಭ್ಯ ಇದೆ, ಆದರೆ ಇವನು ಆ ಕಡೆಗೆ ದೃಷ್ಟಿ ಹೋಗ್ತಾ ಇದೆ. ಪುದ್ಗಲಗಳು ಇವಂದಿಲ್ಲ, ಇವನ ಅಧಿಕಾರ ಪುದ್ಗಲಗಳ ಮೇಲೆ ನಡೆಯೋದಿಲ್ಲ, ಪರವಸ್ತುಗಳ ಮೇಲೆ ಇವನ ಅಧಿಕಾರ ನಡೆಯೋದಿಲ್ಲ. ಆದರೂ ಅದಕ್ಕೋಸ್ಕರ ಇವನು ಲಭ್ಯ ಇದ್ದಾನೆ. ತೊಳ್ತಾರೆ, ಇದಕ್ಕೆ ಪುರುಷಾರ್ಥ ಅನ್ನೋದಿಲ್ಲ, ಇದಕ್ಕೆ ಅಜ್ಞಾನ ಅಂತಾರೆ. ಸ್ವಯಂ ಶಬ್ದದ ಅರ್ಥ ಏನಾಯಿತು? ಸ್ವಭಾವದಲ್ಲಿರೋದು, ಇದೇ ಸ್ವಯಂ ಶಬ್ದದ ಅರ್ಥ ಇದೆ. ಇದರಿಂದ ಏನಾಗುತ್ತೆ कि ಇದರಿಂದ जो जो होना होगा सब हो जाएगा, तुम्हें चिंता करने की आवश्यकता नहीं है. ಸ್ವಭಾವದಲ್ಲಿದ್ದರೆ ಕರ್ಮನಾಶ ಆಗುತ್ತೆ. ಸ್ವಭಾವದಲ್ಲಿದ್ದರೆ ಇಷ್ಟ, ಕಲ್ ಇಷ್ಟೋಪದೇಶ की चर्चा की थी. ಇಷ್ಟ ಅಂದರೆ ಆನಂದ, ಪರಮಾನಂದ. ಪರಮಾನಂದದ ಪ್ರಾಪ್ತಿ ಕೂಡ ಆಗುತ್ತೆ. ಯಾವ ಪರಮಾನಂದ? ಕ್ಷಾಯಿಕ ಆನಂದ, ಅತೀಂದ್ರಿಯ ಆನಂದ, ವಸ್ತುಗಳ ರಹಿತ ಸ್ವತಂತ್ರ ಆನಂದ, ಅದರ ಪ್ರಾಪ್ತಿ ಕೂಡ ಆಗುತ್ತೆ. ಹಾಗಾದರೆ ಉಪಾಯ ಏನಿದೆ? ಸ್ವಯಂ. ಈ ಸ್ವಯಂ ಶಬ್ದದಲ್ಲಿ ತುಂಬ ಅರ್ಥ ಇದೆ. ಈ ಸ್ವಯಂ ಶಬ್ದದಿಂದನೇ ಮುಂದಿನ 50 ಗಾಹೆಗಳನ್ನು ಬರೆಯೋರಿದ್ದಾರೆ ಆಚಾರ್ಯರು. ಮುಂದಿನ ಇಡೀ ಗ್ರಂಥ ಈ ಸ್ವಯಂ ಶಬ್ದದ ಮೇಲೆ ನಿಂತಿದೆ. ಸ್ವಯಂದ ಅರ್ಥ ನಾವು ಯಾವಾಗ ಸ್ವಾಧ್ಯಾಯ ಮಾಡ್ತಾ ಇರ್ತೇವೆ, ಈ ಸ್ವಯಂ ಶಬ್ದದ ಅರ್ಥ ನಾವು ಮಾಡ್ಕೊಳ್ಳೋದೇನೆ ಮುಂದೆ ಹೋಗೋಕ್ಕಾಗೋದಿಲ್ಲ, ಇಷ್ಟೋಪದೇಶ ಅರ್ಥ ಆಗೋದಿಲ್ಲ. ಸ್ವಯಂ ಅಂದರೆ ತನ್ನಲ್ಲಿ ತಾನಿರೋದು. ಹಾಗಾದರೆ ಪುರುಷಾರ್ಥ ಏನಿದೆ? कि ಸ್ವಭಾವದಲ್ಲಿ ಇರೋದೇ ಅತಿ ದೊಡ್ಡ ಪುರುಷಾರ್ಥ ಇದೆ. ये पुरुषार्थ कभी किया क्या तुमने? बोलो. अभी हाल कुछ करने के लिए बोलेंगे तो हम कर देंगे. मत 1 hour 2 hour ಆತ್ಮಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನ ಕೂತ್ಕೊಳ್ಳೋಕ್ಕಾಗುತ್ತೆ? वो तो नहीं होगा. अब बोलो कुछ काम है तो बोलो, मैं कर दूंगा अभी. ಸ್ವಯಂ ಶಬ್ದದ ಅರ್ಥ ಇಲ್ಲ ಇದು. ಸ್ವಭಾವ ಪ್ರಪಂಚದಲ್ಲಿ ಯಾವ ವಸ್ತು ಇನ್ನೊಂದು ವಸ್ತುವಿನ ಆಧಾರದಲ್ಲಿದೆ? ಯಾವುದೂ ಇಲ್ಲ. ಪ್ರತಿಯೊಂದು ವಸ್ತು ಸ್ವತಂತ್ರ ಇದೆ, ಯಾವುದೂ ಯಾರ ಆಧಾರಿತವಾಗೂ ಇಲ್ಲ. कोई वस्तु किसी के आधार पे नहीं है. लेकिन इस अज्ञानी को लगता है कि मैं शरीर की वजह से जिंदा हूँ. ಅಜ್ಞಾನಿಗೆ ಅನಿಸುತ್ತೆ ನಾನು ಕುಟುಂಬದ ಕಾರಣದಿಂದ ಜೀವಂತವಾಗಿದ್ದೀನಿ, ವೈದ್ಯನಿಂದ ಜೀವಂತವಾಗಿದ್ದೀನಿ, ಆಹಾರದಿಂದ ಇದ್ದೀನಿ. ಇವನಿಗೆ ಅನಿಸುತ್ತೆ ಅಷ್ಟೇ. ಆದರೆ ವಾಸ್ತವಿಕತೆ ಏನಿದೆ? ಪ್ರತಿಯೊಂದು ಜೀವ ಸ್ವತಂತ್ರ, ತನ್ನಲ್ಲಿ ತಾನೇ ಇದೆ. ಅದಕ್ಕೆ ಯಾರ ಹಸ್ತಕ್ಷೇಪ ಸಹಾಯದ ಅಗತ್ಯ ಇಲ್ಲ. ಅದಕ್ಕೆ ಸಿದ್ಧಪರಮೇಷ್ಠಿಗೆ ನಾವೇನಂತೀವಿ? ನಿಸ್ಸಹಾಯ. ನಿಸ್ಸಹಾಯ, ಸಹಾಯದ ಯಾರು ಸಹಾಯ ಮಾಡೋದಿಲ್ಲ ಅಂತಲ್ಲ,
ಸಹಾಯದ ಅಗತ್ಯವೇ ಇಲ್ಲ. ವಜ್ರದ ಗೋಡೆ ಇದ್ದರೆ ಅದರಲ್ಲಿ ಯಾರು ಪ್ರವೇಶ ಮಾಡೋಕ್ಕಾಗುತ್ತೆ? ಕಿಸಿಗೂ ಪ್ರವೇಶ ನಹೀ ಹೈ. ऐसे ದ್ರವ್ಯ, ಪ್ರತಿಯೊಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಪ್ರವೇಶನೇ ಇಲ್ಲ. ಯಾರಿಗೆ ಪ್ರವೇಶ ಆಗ್ಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಸ್ವಯಂ ಅಂದರೆ ಸ್ವಭಾವದಲ್ಲಿ ಇರೋದು, ತಾನು ತನ್ನ ಸ್ವಭಾವದಲ್ಲಿ ಇರೋದು. ಸ್ವಭಾವದಲ್ಲಿ ಇರೋದ್ರಿಂದ ಏನಾಗುತ್ತೆ? ಏನೇನು ಆಗಬೇಕು ಎಲ್ಲವೂ ಆಗುತ್ತೆ. ಹಾಗಾದ್ರೆ ಏನು ಮಾಡೋದು? ಸಂಜ್ಞಾನ ರೂಪಾಯ, ಸಮ್ಯಕ್ ಜ್ಞಾನ ರೂಪಿ ಪರಮಾತ್ಮ. ಪರಮಾತ್ಮ ಅಂದರೆ ಯಾರು? ಹೆಂಗಿದ್ದಾರೆ ಪರಮಾತ್ಮ? ಪರಮಾತ್ಮ ಶಬ್ದದ ಅರ್ಥ ಏನು? ಸುಮಾರು ಕ್ರಿಸ್ತಪೂರ್ವ 5-6ನೇ ಶತಮಾನದಲ್ಲಿ ಆವಾಗಿಂದನೇ ಪರಮಾತ್ಮ ಶಬ್ದದ ಅರ್ಥ ಬದಲಾಗಕ್ಕೆ ಶುರು ಆಯಿತು. ಬುದ್ಧ ಒಂದು ಮಾತು ಹೇಳ್ತಾರೆ, ಪರಮಾತ್ಮ ಶಬ್ದ ಎಷ್ಟು ಬದಲಾಯಿತು ಅಂದರೆ ನಾನು ಪರಮಾತ್ಮ ಶಬ್ದವನ್ನು ಬಳಸೋದೇ ಬಿಟ್ಟುಬಿಟ್ಟಿದ್ದೀನಿ ಅಂತ. इतना बदल हो गया. परमात्मा का मतलब क्या? कि परमात्मा. परमात्मा कौन? परम. परम ಅಂದರೆ ಉತ್ಕೃಷ್ಟ. ಉತ್ಕೃಷ್ಟ ಅಂದರೆ ಯಾವುದು ಉತ್ಕೃಷ್ಟ? ಚತ್ತಾರಿ ಲೋಗುತ್ತಮ, ಲೋಕದಲ್ಲಿ ಉತ್ತಮ. ಉತ್ತಮ ಯಾವುದು? ಕಿ ಯಾವುದು ಸ್ವತಂತ್ರ ಇದೆ. ನಿನ್ನೆ ಚರ್ಚೆ ಮಾಡಿದ್ವಲ್ಲ ನಾವು, ಇಷ್ಟ. ಯಾವುದು ಸ್ವತಂತ್ರ ಇದೆ ಅದು ಉತ್ತಮ ಇದೆ. ಅದಕ್ಕೆ ಇಲ್ಲಿ ಏನಂತ ಕರೆದ್ರು? ಉತ್ತಮ, ಪರಂ. ಪರಮಾತ್ಮ ಯಾರು? ಕಿ ಯಾರ್ಯಾರು ಸಂಜ್ಞಾನ ರೂಪಾಯ, ಸಮ್ಯಕ್ ಜ್ಞಾನ ಸ್ವರೂಪ ಇದ್ದಾರೆ, ಆ ಎಲ್ಲ ಆತ್ಮಗಳು ಉತ್ತಮ ಇದೆ, ಪರಮ ಇದೆ. ಸಂಜ್ಞಾನ ಅಂದರೆ ಏನು? ಸಂಜ್ಞಾನ ಅಂದರೆ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಅಂದರೆ ಯಾವ ಜ್ಞಾನ? ಸಮ್ಯಕ್ ಜ್ಞಾನ ಅಂದರೆ ಯಾವ ಜ್ಞಾನ? ಸಂಜ್ಞಾನ ರೂಪಾಯ ಕೇವಲ ಜ್ಞಾನ, ಪೂರ್ಣ ಜ್ಞಾನ, ಸಂಪೂರ್ಣ ಜ್ಞಾನ. ಯಾಕಂದರೆ ಆಚಾರ್ಯರಿಗೆ ಏನು ಅಭಿಲಾಷೆ ಇದೆ ಜೀವನದಲ್ಲಿ? ಪೂಜ್ಯಪಾದ ಸ್ವಾಮಿಗೆ ಏನು ಬೇಕಾಗಿದೆ? ಪೂಜ್ಯಪಾದ ಸ್ವಾಮಿಗಂತೂ ಪರಿಪೂರ್ಣ ದಶೆ ಬೇಕಾಗಿದೆ, ಸಂಪೂರ್ಣ ದಶೆ. ಯಾರಿಗೆ ಯಾವುದು ಬೇಕಾಗಿದೆ ಅವರು ಅದಕ್ಕೆ ನಮಸ್ಕಾರ ಮಾಡ್ತಾರೆ. किसको क्या चाहिए वो उसको आदर्श बना देता है. किसी को कोई बुरा काम करना हो तो उसको आदर्श बनाएगा, है ना. किसी को चोरी करनी हो तो चोर को आदर्श बना देगा. तो ಯಾರಿಗೆ ಯಾವುದು ಬೇಕಾಗಿದೆ ಅವನು ಅವರನ್ನು ಆದರ್ಶ ಮಾಡ್ತಾನೆ. ಯಾರಿಗೆ ರಾಗದ್ವೇಷ ಬೇಕಾಗಿದೆ ಅವನು ರಾಗದ್ವೇಷವನ್ನು ಆದರ್ಶ ಮಾಡ್ತಾನೆ, ರಾಗದ್ವೇಷಕ್ಕೆ ನಮಸ್ಕಾರ ಮಾಡ್ತಾನೆ. ಯಾರಿಗೆ ರಾಗದ್ವೇಷ ಬೇಕಾಗಿಲ್ಲ ಅವನು ವೀತರಾಗಿ ನಮಸ್ಕಾರ ಮಾಡ್ತಾನೆ. अपने को क्या चाहिए ये तो समझ में आए. दौलत राम जी क्या कहते हैं? आत्म को हित है सुख सो सुख आकुलता बिन कहिए. आकुलता नहीं है ना, तो आकुलता रहित जो सुख है वही आत्मा को हित है, वही इष्ट है, ಅದೇ ಹಿತ ಇದೆ. ಯಾವುದರಲ್ಲಿ ಆಕುಲತೆ ಇಲ್ಲ. तो ಆ ಪರಮಾತ್ಮ ಏನಿದ್ದಾರೆ ಕಿ ಪರಮಾತ್ಮ ಅಂತೂ ಸಂಪೂರ್ಣ ದಶೆಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ, ಪರಿಪೂರ್ಣ ದಶೆಯನ್ನು. ಪರಿಪೂರ್ಣ ದಶೆಯನ್ನು ಪಡೆದಿರೋದ್ರಿಂದ ಆ ನಮಸ್ಕಾರ ಮಾಡುವ ವ್ಯಕ್ತಿಗೂ ಕೂಡ ಆ ನಿಟ್ಟಿನಲ್ಲಿಯೇ ಸಾಗುವ ಒಂದು ನಿಮಿತ್ತ ಸಿಗುತ್ತೆ. ಅದಕ್ಕೆ ಹೇಳಿದ್ರು ತಸ್ಮೈ ಸಂಜ್ಞಾನ ರೂಪಾಯ. ಸಂಜ್ಞಾನ ರೂಪಾಯದ ಅರ್ಥ ಏನು? ಸಂಜ್ಞಾನ ರೂಪಾಯದ ಅರ್ಥ ಪೂರ್ಣ ದಶೆ, ಏನು? ಪರಿಪೂರ್ಣ ದಶೆ. ಆ ಪರಿಪೂರ್ಣ ದಶೆಗೆ ಇಲ್ಲಿ ನಮಸ್ಕಾರ ಮಾಡ್ತಿದ್ದಾರೆ. ಅಬ್ದಕ್ಕೂ ಮೂರನೇ ಅರ್ಥ ಇನ್ನೇನು ಹೇಳ್ತಾರೆ? ಯಸ್ಯ ಸ್ವಯಂ ಸ್ವಭಾವಾಪ್ತಿ ಅಭಾವೇ ಕೃತ್ಸ್ನ ಕರ್ಮಣಃ. ಯಾವ ಕರ್ಮಗಳ ಅಭಾವ ಇದೆ ಅದು ಹೆಂಗಾಗುತ್ತೆ? ಯಾವಾಗುತ್ತೆ? ಏನು ಮಾಡಿದ್ರೆ ಕರ್ಮಗಳ ಅಭಾವ ಆಗುತ್ತೆ? ಎಲ್ಲಿ ಫೈಟಿಂಗ್ ಮಾಡೋಕ್ಕೆ ಹೋಗೋದು? ಯುದ್ಧ ಮಾಡೋಕ್ಕೆ ಹೇಳ್ತಾರೆ
ಕರ್ಮಗಳು ಪರದ್ರವ್ಯ ಇದೆ. ಈ ಸ್ವಯಂ ಶಬ್ದ ಇದೆಯಲ್ಲ, ಒಂದ್ಸಲಿ ಸ್ವಯಂ ಶಬ್ದನ ಈ ಕಡೆ ತಗೊಂಬರೋದು. ಈ ಸ್ವಯಂ ಅಭಾವೇ ಕೃತ್ಸ್ನ ಕರ್ಮಣ, ಯಾವ ಕರ್ಮಗಳಿದೆ ಅದು ತನ್ನಿಂದ ತಾನೇ ಅಭಾವ ಆಗುತ್ತೆ. ಸ್ವಯಂ ಕೃತ್ಸ್ನ ಕರ್ಮಣಃ ಅಭಾವೇ, ಕರ್ಮಗಳ ಅಭಾವ ಸ್ವಯಂ ಆಗುತ್ತೆ. ಸ್ವಯಂ ಆಗುತ್ತೆ ಅಂದರೆ ಏನು? ಪರದ್ರವ್ಯದಲ್ಲಿ ನಿಂದೇನೋ ನಡೆಯೋದಿಲ್ವಲ್ಲ, ಕರ್ಮಗಳ ನಾಶ ಮಾಡಲಿಕ್ಕೆ ಆಗೋದಿಲ್ವಲ್ಲ. ಯಾರ್ಯಾರಿಗೆ ಕೇವಲ ಜ್ಞಾನ ಆಯಿತು, ಕೇವಲ ಜ್ಞಾನ ಆದ ತಕ್ಷಣ ಮೋಕ್ಷ ಆಯ್ತೇನೋ? ಆಗಲಿಲ್ಲ. ಏನಾಯಿತು? ಆಯುಕರ್ಮ ಇರೋವರೆಗೂ ಇರಬೇಕಾಯ್ತು. ಯಾಕೆ? ಕರ್ಮಗಳು ಪರದ್ರವ್ಯ ಇದೆ, ಅದರಲ್ಲಿ ಒಂದು ಕೆಲಸ ನಡೆಯೋದಿಲ್ಲ. ಅದಕ್ಕೇನು ಹೇಳಿದ್ರು? ಸ್ವಯಂ ಕೃತ್ಸ್ನ ಕರ್ಮಣಃ ಅಭಾವೇ, ತನ್ನಿಂದ ತಾನೇ ಕರ್ಮಗಳ ಅಭಾವ ಆಗುತ್ತೆ. ಅದಕ್ಕೆ ಆಚಾರ್ಯ ಇಲ್ಲಿ ಏನಂತ ಕರೀತಾರೆ? ಸ್ವಭಾವದಲ್ಲಿ ಇರಬೇಕಾದ್ರೆ ಆ ವಾಸ್ತವಿಕ ಸುಖದ ಒಂದು ಪ್ರಾಪ್ತಿಯಾಗುತ್ತೆ. ಇನ್ನು ನೋಡಿ, ಯಾವ ಸಮ್ಯಜ್ಞಾನ ಸ್ವರೂಪ ಇದೆ, ಈ ಸಮ್ಯಜ್ಞಾನ ಸ್ವರೂಪದಿಂದ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ? ಸಮ್ಯಜ್ಞಾನ ಸಂಪೂರ್ಣ ಜ್ಞಾನ. ಸಂಪೂರ್ಣ ಜ್ಞಾನ, ಸಂಪೂರ್ಣ ಜ್ಞಾನದ अर्थ ಏನು? कि मात्र ज्ञान. संपूर्ण ज्ञान का मतलब ಮಾತ್ರ ಜ್ಞಾನ. ಪರಮಾತ್ಮನ ಯಾವ ದಶೆ ಇದೆ, ಅದು ಎಂತಹ ದಶೆ ಇದೆ, ಎಂತಹ ಸ್ವರೂಪ ಇದೆ? ನಾನು ನಿನ್ನೆ ಹೇಳಿದ್ನಲ್ಲ, ಜ್ಞಾನದಿಂದ ಚಾರಿತ್ರದ ಉತ್ಪತ್ತಿ ಆಗುತ್ತೆ. ಜ್ಞಾನದಿಂದ ಚಾರಿತ್ರದ ಉತ್ಪತ್ತಿ ಹೇಗಾಗುತ್ತೆ? ಕಿ ಸಮ್ಯಕ್ ಜ್ಞಾನ ಯಾವಾಗ ಪ್ರಕಟ ಆಗುತ್ತೆ ಆವಾಗ ಸಹಜವಾಗಿ ಚಾರಿತ್ರ ಬರುತ್ತೆ. ಚಾರಿತ್ರಕ್ಕೆ ಕಾರಣ ಜ್ಞಾನ ಇದೆ. ಎಂತಹ ಜ್ಞಾನ? ಸಮ್ಯಕ್ ಜ್ಞಾನ. ಯಾಕಂದರೆ ಚಾರಿತ್ರ ಜ್ಞಾನ ಎರಡೂ ಬೇರೆ ಬೇರೆ ಇಲ್ಲ, ಎರಡೂ ನಾನೇ ಇದೆ. ನಮಗೇನು ಚಾರಿತ್ರ ಕಾಣಿಸುತ್ತೆ ಕಣ್ಣಿಗೆ, ಅದಂತೂ ಅಂತರಂಗ ಜ್ಞಾನದ ದ್ಯೋತಕ ಇದೆ, ಪ್ರದರ್ಶಕ ಇದೆ. ಅಂತರಂಗದಲ್ಲಿ ಏನಿದೆ ಅದು ಬಹಿರಂಗದಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಜ್ಞಾನ ಯಾವ ರೀತಿಯಾಗಿ ಆಗುತ್ತೆ? ಚಾರಿತ್ರ ಆ ರೀತಿಯಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸಮ್ಯಜ್ಞಾನ ರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಸಮ್ಯಜ್ಞಾನ ರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತೆ ಹೇಳ್ತಾರೆ? ನನಗೂ ಸಮ್ಯಜ್ಞಾನ ಪ್ರಕಟ ಆಗುತ್ತೆ. ಸಮ್ಯಜ್ಞಾನದಿಂದ ಏನಾಗುತ್ತೆ? ಕಿ ಯಾವ ದೋಷಗಳಿದೆ ಆ ದೋಷಗಳು ದೂರ ಆಗುತ್ತೆ. दोष दूर हो जाएंगे. कैसे दूर होंगे? ಎಷ್ಟೆಷ್ಟು ಜ್ಞಾನದಲ್ಲಿ ನಿರ್ಮಲತೆ ವಿಶುದ್ಧಿ ಬರುತ್ತೆ ಅಷ್ಟಷ್ಟು ಚಾರಿತ್ರ ವಿಶುದ್ಧವಾಗ್ತಾ ಹೋಗುತ್ತೆ. ಯಾವ ದಿಗಂಬರ ಮುನಿ ಪೂಜ್ಯಪಾದರಿದ್ದಾರೆ ಅವರಲ್ಲಿ ಮಹಾವೃತ ಮಹಾನ್ ಚಾರಿತ್ರ ಇದೆ. ಪರಮಾತ್ಮನಲ್ಲಿ ಅದಕ್ಕಿಂತ ದೊಡ್ಡ ಚಾರಿತ್ರ ಇದೆ. ವಿಚಾರ ಕರೋಣ. श्रावक पंचम गुणस्थानवर्ती, फिर मुनि, फिर ಅರ್ಹಂತ ಪರಮೇಷ್ಠಿ. ಇವರಲ್ಲಿ ಎಲ್ಲರಿಗಿಂತ ಜಾಸ್ತಿ ಚಾರಿತ್ರ ಯಾರಲ್ಲಿದೆ? ಅರ್ಹಂತರಲ್ಲಿ. तो ಏನೇನು ಪಾಲನೆ ಮಾಡ್ತಾರೆ? क्या क्या पालन करते हैं अरहंत परमेष्ठी? आहार को जाते नहीं जाते, सामयिक करते कि नहीं करते, शास्त्र पढ़ते कि नहीं पढ़ते. तो चारित्र कितना है? कि चारित्र संपूर्ण है, ಪರಿಪೂರ್ಣ ಚಾರಿತ್ರ ಇದೆ. ಪಾಲನೆ ಏನೂ ಮಾಡ್ತಾ ಇಲ್ಲ. ಈಗ ಸಹ ಚಾರಿತ್ರ हुआ. ವಿಚಾರ ಕರೋ. ಅರ್ಹಂತರಲ್ಲಿ ಚಾರಿತ್ರ ಸಂಪೂರ್ಣ ಇದೆ, ಆದರೆ ಏನೂ ಪಾಲನೆ ಮಾಡ್ತಾ ಇಲ್ಲ. तो ये कैसा चारित्र हुआ? बोलते इसको स्वभाव चारित्र कहते हैं. स्वभाव चारित्र. स्वभाव चारित्र माने कि ज्ञान और चारित्र दोनों अलग अलग नहीं है, दोनों एक ही है. ಯಾವ ರೀತಿ ಜ್ಞಾನ ಅದೇ ರೀತಿ ಚಾರಿತ್ರ, ಆಗ ನಿಜವಾದ ಚಾರಿತ್ರ ಪ್ರಕಟ ಆಗುತ್ತೆ.
ನಮಗೆ ಚಾರಿತ್ರ ಕಷ್ಟ ಯಾಕೆ ಅನ್ನಿಸ್ತಿದೆ? चारित्रವನ್ನು ಬೇರೆ इटबिಟ್ಟಿದ್ದೀವಿ ನಾವು. अलग करके रखा हुआ है. हम चाहते हैं कि चारित्र का पालन करें. कि चारित्र का पालन नहीं होता, तुम स्वयं चारित्र हो. बोल, ಚಾರಿತ್ರ ಪಾಲನೆ ಆಗೋದಿಲ್ಲ, ನೀನು ಸ್ವಯಂ ಚಾರಿತ್ರ ಸ್ವರೂಪಿ ಇದೆಯಾ. ಯಾವ ರೀತಿ ಜೀವ ಇದ್ದಾನೆ ಅದೇ ಅವನ ಚಾರಿತ್ರ ಇದೆ. क्या कहते हैं रोचन सार में? क्या कहते हैं? जो अपने को शुद्ध मानता है वो शुद्ध हो जाता है, जो अपने को अशुद्ध मानता है वो अशुद्ध हो जाता है. तो ಏನು ಅರ್ಥ ಆಯ್ತು ಇದರದ್ದು? ಜೀವ ಯಾವ ರೀತಿಯಾಗಿ ತಿಳಿತಾನೆ ಆ ರೀತಿ ಆಗುತ್ತಾನೆ. ತನ್ನನ್ನು ತಾನು ಯಾವ ರೀತಿಯಾಗಿ ತಿಳಿತಾನೆ ಆ ರೀತಿಯಾಗಿ ಆಗ್ತಾನೆ. ಶುದ್ಧ ತಿಳಿದ್ರೆ ಶುದ್ಧ ಆಗುತ್ತಾನೆ, ಅಶುದ್ಧ ತಿಳಿದ್ರೆ ಅಶುದ್ಧ ಆಗ್ತಾನೆ. ಚಾರಿತ್ರ ಯಾರನ್ನು ಅವಲಂಬಿಸ್ತಾ ಇದೆ? ಚಾರಿತ್ರ ಜ್ಞಾನವನ್ನು ಅವಲಂಬಿಸ್ತಾ ಇದೆ. ಕಿ ಯಾವ ಜ್ಞಾನ? ಕಿ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಯಾವಾಗ ಸಮ್ಯಕ್ ಜ್ಞಾನ ಅಂತ ಹೇಳ್ತೀವಿ ಆವಾಗ ಅದರಲ್ಲಿ ದರ್ಶನ ಬರುತ್ತೆ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಸಹಿತವಾದ ಯಾವ ಜ್ಞಾನ ಇದೆ ಅದು ಸಮ್ಯಕ್ ಜ್ಞಾನ ಇದೆ. ಅದರಿಂದ ಶುದ್ಧ ಆಗುತ್ತೆ ಆತ್ಮ. ಅದಕ್ಕೆ ಹೇಳ್ತಾರೆ ಚಾರಿತ್ರವನ್ನು ಬದಿಗಿಟ್ಟು ನೋಡಬೇಡ, ನಿನ್ನ ಅನುಭೂತಿ ಯಾವ ರೀತಿಯಾಗಿದೆ ಅದೇ ನೀನಿದೆಯಾ, ಅದೇ ನಿನ್ನ ಚಾರಿತ್ರ ಇದೆ. ಹೇಳ್ತಿದ್ದಾರೆ ಅನುಭೂತಿ. ಅನುಭೂತಿ ಅರ್ಥ ಆಗುತ್ತಲ್ಲ, ನನಗೆ ಯಾವ ರೀತಿ ಅನುಭವ ಆಗುತ್ತಾ ಇದೆ ಪ್ರತಿ ಸಮಯ. ಪ್ರತಿ ಸಮಯ ನನಗೆ ನಾನು ಶರೀರ ಅಂತ ಅನುಭವಕ್ಕೆ ಬರ್ತಾ ಇದ್ರೆ ನಿನ್ನ ಚಾರಿತ್ರ ಅದೇ ಇದೆ. ಪ್ರತಿ ಸಮಯ ನಿನಗೆ ಜ್ಞಾನ ಸ್ವರೂಪಿ ಆತ್ಮ ಅಂತ ಅನುಭವಕ್ಕೆ ಬರ್ತಾ ಇದ್ರೆ ನಿನ್ನ ಹೊರಗಡೆಯಲ್ಲಿ ಹುಡುಕಕ್ಕೆ ಹೋಗ್ತಾ ಇದೆಯಾ ಚಾರಿತ್ರ? बाहर में ढूंढने जाओगे तो अरहंत परमेश्वर में चारित्र नहीं मानना पड़ेगा. ತುಂಬಾ ದೊಡ್ಡ ಚಾರಿತ್ರವಂತ ಅಂತೂ ಅರ್ಹಂತ ಸಿದ್ಧರಿದ್ದಾರೆ, ಅಲ್ಲಿ ಪರಿಪೂರ್ಣ ಚಾರಿತ್ರ ಇದೆ. ಅಂತರಂಗದಲ್ಲಿ ಇದೆಯಲ್ಲ, ಅಲ್ಲಿಂದ ಪ್ರಾರಂಭ ಆದರೆ ಬಹಿರಂಗ ಚಾರಿತ್ರ ತನ್ನಿಂದ ತಾನೇ ಬರುತ್ತೆ. ಆದರೆ ಈ ಸ್ವಯಂ ಶಬ್ದ ಶಿಷ್ಯನಿಗೆ ಅರ್ಥ ಆಗಲಿಲ್ಲ, ಅದಕ್ಕೆ 50 ಶ್ಲೋಕಗಳನ್ನು ಬರೀಬೇಕಾಯ್ತು. जिसको स्वयं शब्द समझ में आ गया तो आगे के श्लोक तो वही है, उसी का विस्तार है. जैसे ही कुछ इसको बोला गया तो जो सरल रास्ता है उसको ढूंढ लेता है. स्वयं कह दिया तो अच्छा ठीक है अब मैं कुछ नहीं करूँगा, तो बोले नहीं ऐसा नहीं है अर्थ. करना तो पड़ेगा. कि क्या करना पड़ेगा? ऊपर ऊपर जो मैल है उसको हटाना पड़ेगा. कि कौन कौन सा मैल है, ಯಾವ್ದು ಕಲ್ಮಶ, ಅನೇಕ ಪ್ರಕಾರದ ಕಲ್ಮಶಗಳಿದೆ. ಇದೇ ತಾನೆ ನಿನ್ನೆ ಉದಾಹರಣೆ ಕೊಡಿ, ಮುಂದಿನ ಶ್ಲೋಕದಲ್ಲೂ ಉದಾಹರಣೆ ಬರುತ್ತೆ. ಯಾವ ಗಣಿಯಲ್ಲಿರುವ ಚಿನ್ನ ಇದೆ, ಆ ಕಲ್ಲಿದೆ, ಅದಂತೂ ಅಶುದ್ಧ ಇದೆ, ಆದರೆ ಶುದ್ಧ ಆಗುತ್ತೆ. ಅಥವಾ ಮಲಿನವಾಗಿರುವ ನೀರು ಶುದ್ಧ ಆಗುತ್ತೆ. ಯಾವಾಗ ಶುದ್ಧ ಆಗುತ್ತೆ? ಯಾವಾಗ ನಾವು ಅದರಲ್ಲಿರುವ ಕಲ್ಮಶವನ್ನು ತೆಗೆದುಹಾಕ್ತೇವೆ. जब गंदगी हटाएंगे तो शुद्ध हो जाएगा. तो शुद्ध हो जाएगा ये कहने की बात है, क्योंकि कुछ तो कहना पड़ेगा ना. लेकिन वो तो शुद्ध ही है ना, वो कहाँ शुद्ध हुआ? ಅದು ಶುದ್ಧನೇ ಇದೆ. ಚಿನ್ನನೇ ಇದೆ, ಇಲ್ಲಾಂದಿದ್ರೆ ಅದು ಚಿನ್ನ ಹೆಂಗಾಗ್ತಿತ್ತು? ಅದೇ ರೀತಿ ಮುಂದಿನ ಶ್ಲೋಕದಲ್ಲಿ ಈ ವಿಷಯವನ್ನು ಯಾಕೆ ತಗೋತಾ ಇದ್ದಾರೆ? ಯಾಕಂದರೆ ಶಿಷ್ಯನಿಗೆ ಸ್ವಯಂ ಶಬ್ದ ಅರ್ಥ ಆಗಲಿಲ್ಲ. ನಿಮಿತ್ತ ಉಪಾದಾನದಿಂದ ಚರ್ಚೆ ಮಾಡ್ತಾರೆ. ಏನು ಹೇಳ್ತಾ ಇದ್ದಾರೆ? ನೀವು 2ನೇ ಶ್ಲೋಕ ಪ್ರಾರಂಭ ಮಾಡೋಣ. ನಾನು ಹೇಳ್ತೀನಿ, ಎಲ್ಲರೂ ಹೇಳಿ ಗೊತ್ತಾಗುತ್ತೆ. ಯೋಗ್ಯೋಪಾದಾನ ಯೋಗೇನ
ದೃಶದಃ ಸ್ವರ್ಣತಾಮತಾ ದ್ರವ್ಯಾದಿ ಸ್ವಾದಿ ಸಂಪತ್ತಾ ವಾತ್ಮನೋಪ್ಯಾತ್ಮತಾಮತಾ ವಾತ್ಮನೋಪ್ಯಾತ್ಮತಾಮತಾ. ಏನು ಹೇಳ್ತಾ ಇದ್ದಾರೆ? ಯೋಗ್ಯೋಪಾದಾನ ಯೋಗೇನ, ಯೋಗ್ಯ ಉಪಾದಾನ ಯೋಗೇನ, ಯೋಗ್ಯ ಸೂಕ್ತವಾದಂತಹ ಏನ ಉಪಾದಾನ ಯೋಗೇನ. ಯೋಗೇನ ಅಂದರೆ ಇಲ್ಲಿ ನಿಮಿತ್ತ, ಯೋಗ ಯೋಗ ಅಂತೀವಲ್ಲ, तो योग मतलब ನಿಮಿತ್ತ. तो ಯೋಗ್ಯ ಸೂಕ್ತವಾದಂತಹ ಉಪಾದಾನದ ನಿಮಿತ್ತದಿಂದ. ಎಂಥ ಶಬ್ದಗಳಿದೆ ನೋಡಿ. उपादान के निमित्त से, निमित्त अलग और उपादान अलग, और दोनों को मिला दिया तो बोले उपादान के निमित्त से. क्या हुआ? दृश्यदह स्वर्णतामता. दृश्यदह ಅಂದರೆ ಕಲ್ಲು, पाषाण. वो क्या हो जाएगा? स्वर्णतामता. स्वर्णता मतलब सोने को प्राप्त होता है. ಕಲ್ಲು ಬಂಗಾರ ಆಗುತ್ತೆ ಯಾವಾಗ? ಸೂಕ್ತವಾದ ಉಪಾದಾನದ ನಿಮಿತ್ತ ಸಿಕ್ಕಾಗ ಕಲ್ಲು ಕೂಡ ಬಂಗಾರ ಆಗುತ್ತೆ. ಕಲ್ಲು ಬಂಗಾರ ಹೆಂಗಾಗ್ಬಿಡುತ್ತೆ? ಯಾವ ಉಪಾದಾನದ ನಿಮಿತ್ತದಿಂದ. ಶಬ್ದ ಏನಿದೆ? ಉಪಾದಾನದ ಉಪಾದಾನ ಅಂದರೆ ಯಾವುದರಲ್ಲಿ ಬಂಗಾರ ಆಗೋ ಶಕ್ತಿ ಇದೆ. ಬಂಗಾರ ಆಗೋ ಶಕ್ತಿ ಯಾರಲ್ಲಿದೆ? ಬಂಗಾರದಲ್ಲೇ ಇದೆ. ಗಣಿಯಲ್ಲಿ ಚಿನ್ನ ಬರೀ ಕಲ್ಲು ಮಣ್ಣು ಜೊತೆಗೆ ಸೇರಿಕೊಂಡಿದೆ, ಹಾಗಾಗಿ ಕಲ್ಲು ಥರ ಕಾಣಿಸ್ತಾ ಇದೆ. तो दिखाई तो पाषाण जैसे, लेकिन पाषाण नहीं है. जैसे कोई मूर्तिकार हो, मूर्ति बनाने वाला, तो उसको एक पत्थर दिखाते हैं हम, बड़ा सा चट्टान है, ದೊಡ್ಡ ಬಂಡೆ ಇದೆ, ಅದನ್ನು ತೋರಿಸಿದ್ವಿ. तो ಅದನ್ನು ತೋರಿಸಿದ ತಕ್ಷಣ ಅವನ ಶಿಲ್ಪಿ ಏನು ನೋಡ್ತಾನೆ? ಅದರಲ್ಲಿ ಅವನಿಗೆ ಮೂರ್ತಿ ಕಾಣಿಸ್ತಾ ಇದೆ. अब हमें तो नहीं दिखाई दे रहा. और उस पाषाण को देखते ही उस शिल्पी को क्या दिखाई देता है? उसको तो मूर्ति दिखाई देती है. अब मूर्ति कहाँ दिखाई दे रही है? कि आंखों से नहीं दिखाई देगी, अब ज्ञान से दिखाई देगा. तो फिर बाद में क्या करेगा वो? बाद में ऊपर ऊपर ಮೇಲ್ಮೇಲೆ ಏನೇನು ಕಲ್ಲುಗಳಿದೆ ಅದನ್ನೆಲ್ಲ ತೆಗೆದು ಹಾಕ್ಬಿಡ್ತಾನೆ. एक हथौड़ी छैना लेगा और ऊपर ऊपर का सब हटा देगा. तो हटाने के बाद क्या होगा? ಮೂರ್ತಿ ಪ್ರಗಟ ಆಗುತ್ತೆ. तो प्रगट ಆಗುತ್ತೆ ಅಂದರೆ ಏನಾಯಿತು? मूर्ति कहाँ से आई, कहाँ से उत्पन्न हुई, कौन लेके आया? बोलो. ಮೂರ್ತಿ ಎಲ್ಲಿಂದ ಉತ್ಪತ್ತಿ ಆಯಿತು? ಯಾರಾದರೂ ತಗೊಂಬಂದ್ರೇನು? ಮೂರ್ತಿ ಅಂತೂ ಆ ಬಂಡೆಯಲ್ಲಿ ಇತ್ತು. फिर शिल्पी ने क्या किया? शिल्पी ने सिर्फ ऊपर का जो कचरा था उसको हटा दिया. तो कैसे हटाता है? पहले थोड़ा मोटा हथौड़ा लेगा, तो ಬೇಗ 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 ಎಲ್ಲ ತೆಗೆದು ಹಾಕ್ತಾನೆ. ಆಮೇಲೆ ಒಂದು ಸ್ವಲ್ಪ ಚಿಕ್ಕದು ಏನ ಸ್ವಲ್ಪ ಸಾವಧಾನಪೂರ್ವಕವಾಗಿ ತೆಗಿತಾನೆ. ಮತ್ತು ಮೂರನೇ ಸಲ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಇನ್ನೂ ಚಿಕ್ಕ ಹತೋಡಿ ತಗೋತಾನೆ. ಅತ್ಯಂತ ಸಾವಧಾನಪೂರ್ವಕವಾಗಿ ಎಲ್ಲ ಮೇಲಿನ ಆವರಣಗಳನ್ನು ತೆಗೆದು ಹಾಕ್ತಾನೆ. ಆವಾಗೇನಾಗುತ್ತೆ? ಸುಂದರವಾದ ಮೂರ್ತಿ ಪ್ರಗಟ ಆಗುತ್ತೆ. तो ಪ್ರಗಟ ಆಗುತ್ತೆ ಅಂತ ನಾವು ಹೇಳ್ತೀವಿ, ಆದರೆ ಪ್ರಗಟ ಆಗಲಿಲ್ಲ, ಅದಲ್ಲೇ ಇದೆ. ಏನು ಮಾಡಿದ್ವಿ? कि ಮೇಲಿನ ಆವರಣವನ್ನು ತೆಗೆದು ಹಾಕಿದ್ವಿ. ऐसे आचार्य कहते हैं ये जो इष्टोपदेश है, ಇದು ಏನು ಉಪದೇಶ ಕೊಡುತ್ತೆ? कि ಭೇದ ವಿಜ್ಞಾನ, ಯಾವ ಆತ್ಮ ಇದೆ ಅದಂತೂ ಅನಾದಿ ಕಾಲದಿಂದ ಇದೆಯಲ್ಲ, ಅದೆಲ್ಲ ಹೋಗಿದೆ. आत्मा तो है, वो कहाँ गया? तो करना क्या? कि पहले ಹೇಳ್ತಾರೆ ದೇಹ ಮತ್ತು ಆತ್ಮ ಎರಡರಲ್ಲೂ ಭೇದ ವಿಜ್ಞಾನ ಮಾಡಿ.
ಏನು ಮಾಡು? तो मोटा मोटा भेद विज्ञान हो गया कि ಶರೀರ ಬೇರೆ ಇದೆ, ನಾನು ಬೇರೆ ಇದೆ. ಇದು ಎಲ್ಲರಿಗೂ ಅರ್ಥ ಆಗ್ತಿದೆ. तो ಈ ಭೇದ ವಿಜ್ಞಾನವನ್ನು ಮಾಡು. ಆಮೇಲೆ ಏನು ಹೇಳ್ತಾರೆ कि ಶರೀರನಿಂದ ಅಲ್ಲ ಅಂದಮೇಲೆ ಜಹಾ ದೇಹ ಅಪನಾ ನಹಿ ತಹಾ ನ ಅಪನಾ ಕೋಯ್. तो ಶರೀರನೇ ನಂದಲ್ಲ ಅಂದಮೇಲೆ ಶರೀರಕ್ಕೆ ಸಂಬಂಧಪಟ್ಟಂತಹ ಯಾವ ಸಂಬಂಧಗಳು ನಂದಲ್ಲ. तो ಭೇದ ವಿಜ್ಞಾನ ಹೋಗಿ ಮೋಟ ಮೋಟ. ಇನ್ನು ಸೂಕ್ಷ್ಮವಾಗಿ ಇನ್ನೇನು ಹೇಳ್ತಾರೆ कि ನಿಂದು ಯಾವ ಕರ್ಮೋದಯ ಇದೆಯಲ್ಲ, ಹೇಳ್ತಾರೆ कर्मोदय किसका? ये जो कर्म का उदय आ रहा है ये किसका? किसका कर्म का उदय? बोले जिसका उदय आ रहा है उसका. तो कर्म का उदय आ रहा है तो कर्म का, मेरा नहीं. ಉದಯ ಯಾರ್ದು ಬರ್ತಾ ಇದೆ? ಕರ್ಮದ್ದು. ಹಾಗಾದ್ರೆ ಕರ್ಮ ಯಾರದ್ದು? कर्मದ್ದು. भेद विज्ञान कैसे कराते हैं बोलो? उदय में अपनापन, ಯಾವ ಕರ್ಮದ ಉದಯ ಇದೆ ಅದರಲ್ಲಿ ಯಾರ ದೃಷ್ಟಿ ಇದೆ ಅವನು ಮಹಾಜ್ಞಾನಿ ಇದ್ದಾನೆ. तो ಅವನಿಗೆ ಭೇದ ವಿಜ್ಞಾನ ಕಲಿಸ್ತಾರೆ. ಏನು ಭೇದ ವಿಜ್ಞಾನ ಕಲಿಸ್ತಾರೆ? कि ಯಾವ ಕರ್ಮದ ಉದಯ ಇದೆ ಅದು ನಿಂದಲ್ಲ, ಮತ್ತೆ ಯಾರದು? ತೊಳ್ತಾರೆ ಕರ್ಮದ್ದು. तो ನಾನು ಯಾರು? कि ನಾನು ಹೇಳಿದೆ ಸಂಜ್ಞಾನ ರೂಪಾಯ, ನಾನಂತೂ ಸಮ್ಯಜ್ಞಾನ ಸ್ವರೂಪಿ ಜೀವ ಇದ್ದೇನೆ. कर्मद उदय ಯಾರಿಗೆ ಬರ್ತಾ ಇದೆ? कि मुझे क्या करना, किसको भी चिंता नहीं. ಉಪಯೋಗದ ಪ್ರಯೋಗದ ವಿಚಾರ ನಡೀತಾ ಇದೆ ಇಲ್ಲಿ. ನಾವು ತುಂಬ ಚರ್ಚೆ ಮಾಡಿದ್ದೀವಿ ಉಪಯೋಗದ ಬಗ್ಗೆ. ಉಪಯೋಗ ಅಂದರೆ ಏನು? ಉಪಯೋಗೋ ಲಕ್ಷಣಂ, ಜೀವಿಯ ಲಕ್ಷಣ ಉಪಯೋಗ ಇದೆ. ಉಪಯೋಗ ಅಂದರೆ ದೃಷ್ಟಿ. ದೃಷ್ಟಿಯಲ್ಲಿದೆ. ಕರ್ಮದ ಉದಯದಲ್ಲಿ ದೃಷ್ಟಿ ಇದ್ದರೆ ಅಜ್ಞಾನಿ ಇದ್ದಾನೆ, ಭೇದ ವಿಜ್ಞಾನ ಆಗಿಲ್ಲ ಇನ್ನೂ ಅವನಿಗೆ. ಉದಯದಿಂದ ದೃಷ್ಟಿ ತೆಗೆದು ಹಾಕಿಬಿಟ್ರೆ ಆವಾಗ ಜೀವ ಕಾಣಿಸುತ್ತೆ. समझ में आ रहा है? जैसे शिल्पी को मूर्ति दिखाई दे रही थी, वैसे जीव को आत्मा दिखाई दे तो क्या करना पड़ेगा? कि जो कर्म का उदय है ना उसको दृष्टि से हटाना पड़ेगा. ಯಾಕಂದರೆ ಮೇಲಿದೆಯಲ್ಲ ಅದು ಕರ್ಮದ ಉದಯ, तो ಅದನ್ನು ತೆಗೆದು ಹಾಕಿದ್ರು. ಇನ್ನೇನು ಉಳಿತು? ಇನ್ನು ಉಳಿತು ಮೋಹ ರಾಗ ದ್ವೇಷ, ಕ್ರೋಧ ಮಾನ ಮಾಯಾ ಲೋಭ. ಪ್ರತಿ ಸಮಯ ಇಷ್ಟ ಅನಿಷ್ಟ ಅನ್ನಿಸ್ತಾ ಇದೆಯಲ್ಲ, ಕ್ರೋಧ ಬರ್ತಾ ಇದೆ, ಮಾನ್ ಮಾಯಾ ಲೋಭ ಬರ್ತಾ ಇದೆ, तो ರಾಗ ದ್ವೇಷ ಮಾಯಾಚಾರ ಆಗ್ತಾ ಇದೆ. कि ಇದ್ಯಾರ್ದು? अभी अभी जो क्रोध किया मैंने, ये किसने किया? ಈಗ ತಾನೇ ನಾನು ಸಿಟ್ಟು ಮಾಡ್ಕೊಂಬಂದಲ್ಲ, तो ಯಾರು ಮಾಡಿದ್ರು? ಆಚಾರ್ಯರ ಉತ್ತರ ಏನಿದೆ? कि ನೀನಂತೂ ಸಮ್ಯಜ್ಞಾನ ಸ್ವರೂಪಿ ಜೀವ ಇದೆಯಾ, ಅದರಲ್ಲಿ ಕ್ರೋಧಮಾನ್ ಮಾಯಾಲೋಭ ಯಾವುದೂ ಇಲ್ಲ, ರಾಗದ್ವೇಷಗಳು ಯಾವುದೂ ಇಲ್ಲ. तो ಏನಿದೆ? कि ಜ್ಞಾನ ಸ್ವರೂಪಿ ಇದೆ. ಅರ್ಥ ಆಗ್ತಿದೆ? ಈಗ ನಮಗೆ ಸಂಜ್ಞಾನ ರೂಪಾಯದ ಅರ್ಥ ಆಗುತ್ತೆ. तो ಸಂಜ್ಞಾನ ರೂಪಾಯದ ಅರ್ಥ ಏನು? कि ಯಾವ ಜ್ಞಾನದಲ್ಲಿ ಯಾವತ್ತೂ ಯಾವುದೇ ರೀತಿಯಾದ ದೋಷಗಳು ಉಂಟಾಗೋದಿಲ್ಲ, ಅದು ಸಮ್ಯಜ್ಞಾನ ಇದೆ. ಇಂತಹ ಜ್ಞಾನ ಪ್ರಕಟ ಆದರೆ कि ಜೀವ ಪರಮಾನಂದದಲ್ಲಿರುತ್ತೆ. ಯಾಕೆ? कि ಜ್ಞಾನದಲ್ಲಿ ದೋಷ ಬಂದಾಗ ಚಾರಿತ್ರದಲ್ಲಿ ದೋಷ ಉಂಟಾಗುತ್ತೆ. कि ಜ್ಞಾನದಲ್ಲೇ ದೋಷ ಬರೆದಿದ್ರೆ तो ಜೀವ ಅಂತೂ ಪರಮಾನಂದದಲ್ಲಿರೋದಿದೆ. इसलिए ಕೇವಲ ಜ್ಞಾನ ಯಾಕೆ ಆನಂದದಾಯಕ ಇದೆ? ಯಾಕಂದರೆ ಅದರಲ್ಲಿ ಯಾವುದೇ ರೀತಿಯಾದ ದೋಷಗಳಿಲ್ಲ. ದೋಷ ಮಾನೆ ಮೋಹ ರಾಗ ದ್ವೇಷ. ಮೂರು ಲೋಕ ಮೂರು ಕಾಲೆಲ್ಲ ತಿಳಿತಾ ಇದೆಯಲ್ಲ, ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ दर्पणायते. तो सब दिखाई देता है. आदिनाथ भगवान को मारीची नहीं दिखाई दे रहा था, दिखाई दे रहा था.
समोषण के बाहर विरोध कर रहा था, तो कितना गुस्सा आया आदिनाथ भगवान को. ಮೊಮ್ಮಗ ವಿರೋಧ ಮಾಡ್ತಾ ಇದ್ದಾನಲ್ಲ, ಸಮೋಷಣದ ಹೊರಗಡೆ ಕೂತ್ಕೊಂಡು ಮೊಮ್ಮಗನೇ ವಿರೋಧ ಮಾಡ್ತಾ ಇದ್ದಾನೆ. ಎಷ್ಟು ಕೋಪ ಬಂದಿರಬೇಕು. ಕ್ರೋಧದ ಪ್ರಶ್ನೆನೇ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಆ ಜ್ಞಾನದಲ್ಲಿ ದೋಷಗಳಿಲ್ಲ. ಸಮ್ಯಕ್ ಜ್ಞಾನ ಇದೆ, ಸಂಪೂರ್ಣ ಜ್ಞಾನ ಇದೆ, ರಾಗದ್ವೇಷಗಳಿಂದ ರಹಿತ ಜ್ಞಾನ ಇದೆ. ರಾಗದ್ವೇಷದಿಂದ ರಹಿತ ಜ್ಞಾನ ಹೆಂಗೆ ಪ್ರಕಟ ಆಗುತ್ತೆ? ಹೇಳ್ತಾರೆ, ರಾಗದ್ವೇಷದಿಂದ ನಿನ್ನ ದೃಷ್ಟಿ ತೆಗೆದಾಕು. क्रोध नहीं छोड़ना, मान माया लोभ नहीं छोड़ना. तो क्या करना? क्रोध मान माया लोभ को अपना मानना छोड़ना. छूट जाएगा वो. ಕ್ರೋಧವನ್ನು ಬಿಡೋ ಪ್ರಯತ್ನ ಮಾಡಿದ್ರೆ ಜಾಸ್ತಿ ಕ್ರೋಧ ಬರುತ್ತೆ. ಮಾಯಾಚಾರ ಬಿಡೋ ಪ್ರಯತ್ನ ಮಾಡಿದ್ರೆ ಮತ್ತಷ್ಟು ಮಾಯಾಚಾರ ಬರುತ್ತೆ. ಹೇಳ್ತಾರೆ, ಕ್ರೋಧಮಾನ ಬಿಡಬೇಡ, ಅದರಲ್ಲಿರುವ ನಿನ್ನ ಯಾವ ಏಕತ್ವ ಮಮತ್ವ ಇದೆ, ಈ ಕ್ರೋಧ ನಂದು, ಈ ಕ್ರೋಧ ನಾನು ಮಾಡ್ತೇನೆ, ಈ ಮಾಯಾಚಾರ ನಾನು ಮಾಡ್ತೇನೆ, ಈ ಮಾಯಾಚಾರ ಮಾಡೋದ್ರಿಂದ ನನ್ನ ಕೆಲಸ ಆಗುತ್ತೆ, ಈ ನಿನ್ನ ಅಜ್ಞಾನವನ್ನು ಬಿಟ್ಟುಬಿಡು. ಕ್ರೋಧ ದೂರ ಆಗುತ್ತೆ, ಕಷಾಯಗಳು दूर आಗುತ್ತೆ. तो शरीर कर्म का उदय और मोह राग द्वेष ಇದು ಮೂರು ಬಿಟ್ಟು ಹೋಯಿತು. तो क्या दिखाई देगा? ಆಗ ಸಮ್ಯಕ್ ಜ್ಞಾನ ಸ್ವರೂಪಿ ಆತ್ಮ ಕಾಣಿಸುತ್ತೆ. ಯಾವುದರಲ್ಲಿ? ಎಲ್ಲಿ ಕಾಣಿಸುತ್ತೆ? ಈ ಶರೀರದಲ್ಲೇ ಕಾಣಿಸುತ್ತೆ. ಈ ಶರೀರ ಇವಾಗಲೇ ಇದೆ, ಇವಾಗಲೇ ಕಾಣಿಸುತ್ತೆ. ಸಿದ್ಧ ಹೋನೆ ಕೆ ಬಾದ್ ನೈ, सिद्ध परमेष्ठ आदमेले ಕಾಣಿಸೋದಲ್ಲ. वो तो साक्षात सिद्ध है ना, वो तो शरीर ही नहीं है. ಆವಾಗೆಲ್ಲ ನೋಡೋದು, ಯಾವಾಗ ಶರೀರ ಇದೆ ಆವಾಗ ಶರೀರ ರಹಿತ ಆತ್ಮನನ್ನು ನೋಡೋದಿದೆ. ಇಲ್ಲಾಂದರೆ ಸಿದ್ಧ ಆಗೋಕ್ಕಾಗೋದಿಲ್ಲ. ಸಿದ್ಧ ಆಗಕ್ಕೆ ಯಾವಾಗ ಸಾಧ್ಯ? ಯಾವಾಗ ಶರೀರ ಇರೋವಾಗಲೇ ಅಶರೀರಿ ಆತ್ಮ ಕಾಣಿಸಿದ್ರೆ ಸಿದ್ಧ ಆಗುತ್ತಾನೆ. ये जो परमात्मा बने सम्यक ज्ञान स्वरूपी परमात्मा, ये भी पहले अज्ञानी थे, है ना? ಮಹಾವೀರ ಸ್ವಾಮಿ ಕಥೆ ಗೊತ್ತಿದೆ ನಮಗೆ, ಕನಿಷ್ಠ ಒಂದು 10 ಭಾವಗಳ ಕಥೆ ಆದರೂ ಗೊತ್ತಿದೆ. ಮೊಮ್ಮಗಾಗಿ ಹುಟ್ಟಿದಾಗಂತೂ ಮಹಾಜ್ಞಾನಿ ಇದ್ದ ಮಾರೀಚಿ, ಸಮೋಷಣದ್ದೇ ವಿರೋಧ ಮಾಡ್ತಿದ್ದ. ಆದರೆ ಆಮೇಲೆ ಏನಾಯಿತು? ಸಿಂಹ ಪರ್ಯಾಯಕ್ಕೆ ಬಂದು ಸಮ್ಯಕ್ ದರ್ಶನ ಆಯಿತು. ಸಮ್ಯಕ್ ದರ್ಶನ ಆಯ್ತಲ್ಲ, तो ಹೆಂಗಾಯಿತು? ಯಾವ ಜೀವಿಯ ಸ್ವರೂಪ ಇದೆ ಅದು ಅರ್ಥ ಆಯಿತು, तो ಸಮ್ಯಕ್ ದರ್ಶನ ಪ್ರಕಟ ಆಯಿತು. ಪ್ರತಿಯೊಂದು ಜೀವ ಅಜ್ಞಾನಿ ಇದೆ, ಅದು ಜ್ಞಾನಿ ಆಗೋದಿದೆ. ಇದು ಪ್ರೊಸೆಸ್ ಇದೆ. तो ಯಾವಾಗ ಆಗುತ್ತೆ? ಅಜ್ಞಾನಿ ಇರೋವಾಗಲೇ ಆತ್ಮ ಕಾಣಿಸಿದ್ರೆ ಜ್ಞಾನಿ ಆಗ್ತಾನೆ. ಒಂದೇ ಸಲ ಯಾವ ಜೀವನೂ ಸಿದ್ಧ ಆಗೋದಿಲ್ಲ. ನಾವೆಲ್ಲ ತುಂಬ ಜನ ಕೇಳ್ತಾ ಇರ್ತಾರಲ್ಲ, ಹೆಂಗೆ ಪುರುಷಾರ್ಥ ಮಾಡೋದು? ಶರೀರ ಇದೆ, ಕುಟುಂಬ ಇದೆ, ಗೃಹಸ್ಥಿ ಇದೆ, ಎಲ್ಲ ಇದೆ. तो कैसे करना? ऐसे ही करना. ये सब रहते हुए भेद विज्ञान करना. ಇದೆಲ್ಲ ಇರುವಾಗಲೇ ಭೇದ ವಿಜ್ಞಾನ ಆದರೆ ಮುಂದೆ ಹೋಗುತ್ತೆ. ಇದೆಲ್ಲದರ ಎಕ್ಸ್ಕ್ಯೂಸ್ ಕೊಡ್ತಾ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಯಾಕಂದರೆ ಒಂದೇ ಸಲ ಯಾರೂ ಸಿದ್ಧರಾಗೋದಿಲ್ಲ. ಸಮ್ಯಕ್ ದರ್ಶನ ಹುआ तो कहाँ हुआ बोलो? ತಿರ್ಯಂಚಿ ಪರ್ಯಾಯ में. ತಿರ್ಯಂಚಿ ಪರ್ಯಾಯದಲ್ಲಿ ಅದು ಸಮ್ಯಕ್ ದರ್ಶನ ಪಡ್ಕೊಳ್ಳುತ್ತೆ ಅಂದರೆ ಭೇದ ವಿಜ್ಞಾನ ಮಾಡಿಯೇ ಪಡ್ಕೊಳ್ಳುತ್ತೆ. ಅದಕ್ಕೆ ಭೇದ ವಿಜ್ಞಾನ ಆಯಿತು, ಸಮ್ಯಕ್ತ ಪ್ರಕಟ ಆಯಿತು. ನನಗೆ ಸಿಂಹಕ್ಕೆ ಆಹಾರದೇ ಸಮಸ್ಯೆ ಇದೆ, ಆದರೂ ಭೇದ ವಿಜ್ಞಾನ ಆಯಿತು. ಅದಕ್ಕೆ ನಮಗೇನಾಯಿತು? ನಮಗೇನು ಸಮಸ್ಯೆ ಇದೆ? ಯಾವುದ್ರ ಸಮಸ್ಯೆ ಇದೆ?
कि कोई समस्या नहीं है, कोई समस्या नहीं है। ब्रह्मचारी रायचंद जी क्या कहते हैं, सब अवसर एक साथ आ चुके हैं, ಎಲ್ಲ ಅವಕಾಶಗಳು ಒಗ್ಗೂಡಿ ಬಂದಿದೆ ನಿನಗೆ. ಯಾವ ಸಮಸ್ಯೆನೂ ಇಲ್ಲ, ಸಮಸ್ಯೆಯನ್ನು ಉಂಟು ಮಾಡಿಕೊಂಡಿದ್ದಾನೆ ಹೇಳ್ತಾರೆ. ಯಾವಾಗ ಶರೀರ ಇದೆ, ಕ್ರೋಧಮಾನ್ ಮಾಯಾಲೋಭ ಇದೆ, ಇಂದ್ರಿಯಗಳಿದೆ, ಆವಾಗಲೇ ಅಶರೀರಿ ಆತ್ಮನ ಶುದ್ಧಿ ಮಾಡೋದಿದೆ, ಆ ಕಡೆಗೆ ದೃಷ್ಟಿ ಕೊಡೋದಿದೆ, ಆವಾಗ ಕಾಣಿಸುತ್ತೆ. ಭರತ ಚಕ್ರವರ್ತಿಗೆ 6 ಖಂಡದ ಸಂಪತ್ತಿ ಇರುವಾಗ ಆತ್ಮ ಕಾಣಿಸ್ತಾ ಇದೆ, ಅಲ್ಪ ಸ್ವಲ್ಪ ಸಂಪತ್ತಿ ಇರುವಾಗ ನಮಗೆ ಕಾಣಿಸಲ್ವೇನು? है ना, हो सकता है, बिल्कुल हो सकता है. तो ಯಾವ ರೀತಿ ಆಗುತ್ತೆ ಹೇಳ್ತಾರೆ, ಯೋಗ್ಯ ಉಪಾದಾನ ಯೋಗೇನ, ಸೂಕ್ತ ಉಪಾದಾನದ ನಿಮಿತ್ತದಿಂದ ಏನಾಗುತ್ತೆ, ಕಲ್ಲು ಕೂಡ ಬಂಗಾರ ಆಗುತ್ತೆ. ಯಾವ ಕಲ್ಲು ಬಂಗಾರ ಆಗುತ್ತೆ? ಅದಷ್ಟೇ ಆಗುತ್ತೆ, ಎಲ್ಲ ಕಲ್ಲುಗಳು ಬಂಗಾರ ಆಗೋದಿಲ್ಲ. ಯಾವುದರಲ್ಲಿ ಆ ಸ್ವರೂಪ ಇದೆ ಅದಕ್ಕೆ ನಿಮಿತ್ತ ಸಿಕ್ಕಿದ್ರೆ ಅದು ಬಂಗಾರ ಆಗುತ್ತೆ. ಹೆಂಗೆ ಕಿ ದ್ರವ್ಯಾದಿ ಸ್ವಾದಿ ಸಂಪತ್ತ, ದ್ರವ್ಯಾದಿ ಸ್ವಾದಿ ಸಂಪತ್ತ, ಸ್ವ ಆದಿ द्रव्य आदि ಅಂದರೆ द्रव्य क्षेत्र काल भाव, द्रव्यादि, द्रव्य आदि, आदि माने क्षेत्र काल भाव. तो द्रव्य क्षेत्र काल भाव, द्रव्यादि स्वादि ಅಂದರೆ ಸ್ವ ಆದಿ, ಸ್ವ ಆದಿ ಅಂದರೆ ಸ್ವ द्रव्य क्षेत्र काल भाव, पर द्रव्य क्षेत्र काल भाव. समझ में आया? द्रव्य आदि स्वादि, तो स्व आदि द्रव्य आदि. तो द्रव्य आदि ಅಂದರೆ द्रव्य क्षेत्र काल भाव, स्व आदि ಅಂದರೆ स्व द्रव्य क्षेत्र काल भाव, पर द्रव्य क्षेत्र काल भाव. ಇದೇನಂತೆ, ಸೊ ದ್ರವ್ಯಾದಿ ಸ್ವಾದಿ ಸಂಪತ್ತ, ಇದೇನಿದೆ ಇದು ದ್ರವ್ಯದ ಸಂಪತ್ತಿ ಇದೆ. ಇದರಿಂದ ಏನಾಗುತ್ತೆ, ಆತ್ಮನೋ ಅಪಿ ಆತ್ಮತಾಮತ, ಅದರಿಂದ ಏನಾಗುತ್ತೆ, ಆತ್ಮ ಆತ್ಮತ್ವವನ್ನು ಪಡೆಯುತ್ತೆ. ಹೆಂಗೆ ಹೇಳ್ತಾರೆ, ದ್ರವ್ಯ ಅಂದರೆ ವಸ್ತು, ಕ್ಷೇತ್ರ ಅಂದರೆ ಕ್ಷೇತ್ರ ಗೊತ್ತಿದೆ ನಮಗೆ, ಕಾಲ ಅಂದರೆ ಸಮಯ, ಭಾವ ಅಂದರೆ ಗುಣ. ಯಾವುದೇ ಕಾರ್ಯ ಆಗಬೇಕಾದ್ರೆ ಇದು 4 ವಸ್ತುಗಳು ಬೇಕು. ಇದು 4 ವಸ್ತುಗಳು ಸಿಕ್ಕರೆ ಕಾರ್ಯ ಆಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಿದೆ, ಉಪಾದಾನ. ಉಪಾದಾನ ಅಂದರೆ ಅದರಲ್ಲಿ ಶಕ್ತಿ ಇರಬೇಕಲ್ಲ. ಅಭವ್ಯ ಜೀವ ಇದ್ದರೆ ಆಗೋದಿಲ್ಲ. तो भव्य होना पड़ेगा. तो भव्य कौन? भव्य जीव यारो यत् प्रति प्रीति चित्तेन येन वार्तापि हि श्रुता निश्चितं स भवेद् भव्यो. ಅತ್ಯಂತ ಪ್ರೀತಿಪೂರ್ವಕವಾಗಿ ಯಾರು ಅರ್ಹಂತರ ಉಪದೇಶವನ್ನು ಕೇಳ್ತಾ ಇದ್ದಾನೆ ಅವನು ಭವ್ಯ ಇದ್ದಾನೆ, ಅವನಿಗೆ ನಿಶ್ಚಿತವಾಗಿಯೂ ನಿರ್ವಾಣ ಆಗುತ್ತೆ. तो ಯಾರಿಗೆ ಜಿನವಚನಗಳಲ್ಲಿ ಪ್ರೀತಿ ಇದೆ ಅವನು ಭವ್ಯ ಅಂತ ತಿಳಿ. तो भव्य को हो जाएगा. कोई क्षेत्र, किस क्षेत्र में होगा कि भोग भूमि में जन्म लिया तो, कि भोग भूमिಯಲ್ಲಿ ಜನ್ಮ ಹೋದ್ರೆ ಆಗಲ್ಲ, ಕರ್ಮಭೂಮಿಯಲ್ಲೇ ಆಗಬೇಕು. तो ಕ್ಷೇತ್ರ ಆಗೋಯ್ತು. ಅಥವಾ ನರಕ, ತಿರ್ಯಂಚ, ದೇವಗತಿಯಲ್ಲಿದ್ದರೆ ಆಗೋದಿಲ್ಲ, मनुष्य गति में ही आना पड़ेगा. तो काल, अभी तो पंचम काल चल रहा है, अब तो नहीं होगा, तो काल भी चाहिए. और फिर भाव कैसा होगा, ಯಾವ ರೀತಿಯಾಗಿ ಆಗುತ್ತೆ, ಅದರಲ್ಲಿರೋ ಗುಣ ಅಥವಾ ಅದರಲ್ಲಿರುವ ಕೆಲಸ कैसा होगा, ಯಾವ ರೀತಿಯಾಗಿದೆ, ಜ್ಞಾನ ಸ್ವರೂಪಿ ಇದೆ.
ಇದು 4 ಕೂಡಿ ಬಂದರೆ ಕೆಲಸ ಆಗೋಗುತ್ತೆ. ಶಾಸ್ತ್ರದಲ್ಲಿ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ, ಮಣ್ಣಿನ ಮಡಿಕೆ ಉದಾಹರಣೆ. ಕುಂಬಾರ ಮಣ್ಣಿನ ಮಡಿಕೆ ಮಾಡ್ತಾನೆ, ಕುಂಬಾರ ನಿಮಿತ್ತ ಮಾಡ್ತಾನೆ, ಆದರೆ ಮಡಿಕೆಯಲ್ಲಿ ಸ್ವಯಂ ಮಣ್ಣಲ್ಲಿ ಮಡಿಕೆ ಆಗೋ ಶಕ್ತಿ ಇದೆ. ಶಕ್ತಿ तो मिट्टी में है. ಸಮುದ್ರದಲ್ಲಿರೋ ಮರಳನ್ನು ತಗೊಂಬಂದ್ರೆ ಮಡಿಕೆ ಆಗುತ್ತೇನೋ? कि नहीं होगा. कुंभार कितना कोशिश करेगा तो होगा? नहीं हो सकता. कब होगा? मिट्टी में शक्ति होनी चाहिए. तो ಜೀವದಲ್ಲಿ ಶಕ್ತಿ ಇರಬೇಕಲ್ಲ. तो ಹೇಳ್ತಾರೆ ಎಲ್ಲ ಜೀವಿಗಳಲ್ಲೂ ಪರಮಾತ್ಮನಾಗೋ ಶಕ್ತಿ ಇದೆ. ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮನಾಗೋ ಶಕ್ತಿ ಇದೆ. तो परमात्मा हो सकता है. ಅದಕ್ಕೆ ಹೇಳ್ತಾರೆ ಯೋಗ್ಯ ಉಪಾದಾನ ಯೋಗೇನ. ಉಪಾದಾನ ಕೂಡಿ ಬಂದರೆ ಆ ಕಲ್ಲು ಕೂಡ ಸ್ವರ್ಣ ಆಗುತ್ತೆ, ನೀರು ಶುದ್ಧ ಆಗುತ್ತೆ, ಅಜ್ಞಾನಿ ಜ್ಞಾನಿ ಆಗ್ತಾನೆ. सब हो सकता है कब ಉಪಾದಾನ ಶಕ್ತಿ होने पर, है ना. ಈ ರೀತಿಯಾಗಿ ಇದರ ಈ ಗಾಥೆಯ ಸ್ವರೂಪ ಇದೆ. ಸಮಯ ಆಯ್ತಲ್ಲ. ನಾಳಿನ ಚರ್ಚೆಯಲ್ಲಿ ನಾವು ಏನು ಚರ್ಚೆ ಮಾಡೋದಿದೆ, ಕಿ ಇವನಿಗೇನು ಇದನ್ನು ಹೇಳಿದ್ರಲ್ಲ ಸ್ವಯಂ ಪ್ರಾಪ್ತಿ ಆಗುತ್ತೆ ಅಂತ. ಹಾಗಾದರೆ ಏನು ಮಾಡೋದು ಬೇಡೇನೋ? ವ್ರತ ಉಪವಾಸ ಎಲ್ಲ ಬಿಟ್ಬಿಡೋದೇನೋ? ಬಸ್ತಿ ಪೂಜೆ ಎಲ್ಲ ಬಿಟ್ಬಿಡೋದೇನೋ? ಅದು ಅವನಿಗೆ ಉತ್ತರ ಕೊಡ್ತಾರೆ ನಾಳಿನ ಪದ್ಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದನ್ನು ನಾಳೆ ನಾವು ಚರ್ಚೆ